ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಒಂದು ಗ್ಯಾಲಕ್ಟ್ ಗ್ರಾನ್ಯುಲ್ಸ್ ಬಗ್ಗೆ. ಸೊ ಇದೊಂದು ಗ್ಯಾಲಕ್ಟ್ ಗ್ರಾನ್ಯುಲ್ಸ್ ಅದಕ್ಕೆಲ್ಲ ಯೂಸ್ ಆಗುತ್ತೆ, ಸೊ ಏನೆಲ್ಲ ಒಂದು ಬಾಕ್ಸಲ್ಲಿ ಇದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲೇ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಒಂದು ವಿಡಿಯೋ ನಮಗೆ ಇಷ್ಟ ಕುಂತಿತ್ತು ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಒಂದು ಗ್ಯಾಲಕ್ಟ್ ಗ್ರಾನ್ಯುಲ್ಸ್ ನೋಡಲಿಕ್ಕೆ ಬಾಕ್ಸ್ ಈ ರೀತಿ ಕಾಣುತ್ತೆ ನಿಮಗೆ, ಒಂದು ಬಾಕ್ಸ್. ಸೊ ಇದರ ಒಂದು ಮ್ಯಾನುಫ್ಯಾಕ್ಚರ್ ಒಂದು ಯಾರು ತಯಾರು ಮಾಡಿದಾರಪ್ಪ ಕಂಪ್ನಿ ಬಂದುಬಿಟ್ಟು ನಿಮಗೆ ಒಂದು ಎಮ್ಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್ ಸೊ ಲಿಮಿಟೆಡ್. ಸೊ ಎಮ್ಕ್ಯೂರ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಇವರು ಒಂದು ಮಾರ್ಕೆಟ್ ಮಾಡಿದಾರೆ, ಮ್ಯಾನುಫ್ಯಾಕ್ಚರ್ ಮಾಡಿದಾರೆ ಶಿವಯ್ಯ ಆಯುರ್ವೇದ ಲಿಮಿಟೆಡ್. ಸೊ ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ ಒಂದು ಆಯುರ್ವೇದಿಕ್ ಮೆಡಿಸಿನ್ ಆಗಿರುತ್ತೆ ಗ್ಯಾಲಕ್ಟ್ ಗ್ರಾನ್ಯುಲ್ಸು. ಸೊ ಈ ಒಂದು ಪ್ರಾಡಕ್ಟ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ಇವಾಗ ಗ್ಯಾಲಕ್ಟ್ ಗ್ರಾನ್ಯುಲ್ಸ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳೋದಾದ್ರೆ ನಿಮಗೆ, ಈ ಒಂದು ಮಕ್ಕಳಿಗೆ ಅಂದರೆ ಇವರು ತಾಯಿ ಒಂದು ಅಂದರೆ ಮಗು ಹುಟ್ಟಿದಾಗ ಸೆಷನ್ ತಾಯಿ ಎದೆಯಲ್ಲಿ ಹಾಲಿರಲ್ಲ. ಸೊ ಹಾಲು ಇಲ್ಲದಕ್ಕೆ ಕಾರಣ ಇದನ್ನು ಕೊಡ್ತಾರೆ ಬರಲಿ ಅಂತ. ಸೊ ಇದಕ್ಕೂ ಒಂದು ಕೊಡ್ತಾರೆ, ತಾಯಿ ಹಾಲು ಇರ್ಲಿಕ್ಕಂದ್ರೂ ಕೊಡ್ತಾರೆ. ಮತ್ತು ಏನಾಗತ್ತಂದ್ರೆ ಸೊ ಸಫಿಷಿಯೆಂಟ್ ತಾಯಿ ಹಾಲು ಇರುತ್ತೆ, ಅದು ಸಫಿಷಿಯೆಂಟಾಗಿ ಇರೋಂಗಿಲ್ಲ. ಅವ್ರಿಗೆ ಅಂಥವ್ರಿಗೆ ಕೂಡ ಈ ಒಂದು ಗ್ಯಾಲಕ್ಟ್ ಒಂದು ಗ್ರಾನ್ಯುಲ್ಸನ್ನು ಪೌಡ್ರನ್ನು ಕೊಡ್ತಾರೆ. ಸೊ ಒಟ್ಟಿನಲ್ಲಿ ಈ ಒಂದು ಪ್ರಾಡಕ್ಟ್ ಈ ಒಂದು ಗ್ಯಾಲಕ್ಟ್ ಯೂಸ್ ಆಗೋದು ನಿಮಗೆ ಸೊ ಮಿಲ್ಕ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ ತಾಯಂದ್ರಗಳಿಗೆ. ಸೊ ಒಂದು ಮಗುನ ಒಂದು ಡೆಲಿವರಿ ಆಗಿರ್ತದಲ್ಲ, ಸೊ ಆ ಟೈಮಲ್ಲಿ ಸೊ ಅವ್ರು ಹಾಲು ಸರಿಯಾಗಿ ಬರ್ತಿರೋಂಗಿಲ್ಲ, ಆ ಟೈಮಲ್ಲಿ ಇದು ಒಂದು ಗ್ಯಾಲಕ್ಟ್ ಗ್ರಾನ್ಯುಲ್ಸ್ನ ಕೊಡ್ತಾ ಹೋಗ್ತಾರೆ. ಇದರ ಒಂದು ಯೂಸಸ್ ಗೊತ್ತಾಯಿತು. ಮತ್ತು ಇದೊಂದು ಬಂದುಬಿಟ್ಟು ನಿಮಗೆ ಒಂದು ಇಲಾಚಿ ಫ್ಲೇವರು. ಸೊ ಇದು ಫ್ಲೇವರ್ ಬಂದುಬಿಟ್ಟು ನಿಮಗೆ ಇಲಾಚಿ ಫ್ಲೇವರ್ ಸಿಗುತ್ತೆ ಈ ಒಂದು ಗ್ಯಾಲಕ್ಟ್ ಗ್ರಾನ್ಯುಲ್ಸು. ಮತ್ತು ಇದೊಂದು MRP ಅಂದರೆ ಎಷ್ಟಕ್ಕೆ ಇದು ಇರೋದು 200 ಗ್ರಾಮ್ ಇರುತ್ತೆ. ಸೊ 200 ಗ್ರಾಮಿಗೆ ನಿಮಗೆ 421 ರೂಪಾಯಿ ನಿಮಗೆ ಈ ಒಂದು ಸಿಗ್ತಾ ಹೋಗುತ್ತೆ. ನಿಮಗೆ ನಿಮಗೆ ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಅಥವಾ ನೀವು ಆಫ್ಲೈನ್ ಪರ್ಚೇಸ್ ಮಾಡಿಕೊಂಡು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. 400 ರೂಪಾಯಿ ಕೂಡ ಆಗುತ್ತೆ. ಮತ್ತು ಏನೆಲ್ಲ ಇರುತ್ತಪ್ಪ ಅಂದರೆ ನಾನು ಹೇಳಿದ್ದೇನೆ. ಸೊ ಇದರಲ್ಲಿ ಪ್ಯೂರ್ ಇದು ಆಯುರ್ವೇದಿಕ್ ಮೆಡಿಸಿನ್ ಆಗಿದ್ದರಿಂದ ಸೊ ಇದು ಶತಾವರಿ ವಿದಾರಿ ಕಾಂದ ಸೊ ಇಷ್ಟೆಲ್ಲ ಮತ್ತು ಇಂದು ಇಷ್ಟೆಲ್ಲ ಒಂದು ಕಂಟೆಂಟ್ ಅದಾವೆ ಈ ಒಂದು ಪ್ರಾಡಕ್ಟ್ನಲ್ಲಿ. ಸೊ ಇದನ್ನು ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕು ಅನ್ನೋದಕ್ಕೂ ಸಹ ಇಲ್ಲಿ ಕೊಟ್ಟಿದ್ದಾರೆ ಬಾಕ್ಸ್ ಮೇಲೆ. ಸೊ ಇದನ್ನೇ ಡೋಸೇಜ್ ಏನು ನೋಡಿದ್ರೆ ಒಂದು 2 ಚಮಚನ ಸೊ ಡೈಲಿ ತೊಗೋಬೇಕು, 2 ಚಮಚನೇ ಡೈಲಿ. ಸೊ 1 ಗ್ಲಾಸ್ ಆಫ್ ಮಿಲ್ಕ್ ಅಂದರೆ ಒಂದು ಗ್ಲಾಸ್ ಒಂದು ಗ್ಲಾಸ್ ನೀವು ಮಿಲ್ಕ್ ತೊಗೊಂಡ್ಕೊಂಡ್ರೆ ಸೊ 2 ಚಮಚದ ಮಿಕ್ಸ್ ಮಾಡ್ಬೇಕು. ಹಿಂಗೆ 2 ಟೈಮ್ ತೊಗೋಬೇಕು, ಬೆಳಗ್ಗೆ ರಾತ್ರಿ ತೊಗೋಬೇಕು. ಈ ಒಂದು ಹಾಲನ್ನು ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಸೊ ಮತ್ತು ಬಾಕ್ಸಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಸೊ ಈ ರೀತಿ ಓಪನ್ ಮಾಡೋದಕ್ಕೆ ಬಾಕ್ಸಲ್ಲಿ ಒಂದು ಸಣ್ಣ ಡಬ್ಬಿ ಇದೆ, ಸಣ್ಣ ಒಂದು ಪ್ಲಾಸ್ಟಿಕ್ ಡಬ್ಬಿ ಸಿಗುತ್ತೆ ನಿಮಗೆ. ಸೊ ಇದು ಕೂಡ ಒಂದು ನೋಡಲಿಕ್ಕೆ ನಿಮಗೆ ಒಂದು ಈ ಕಲರ್ ಬಂದುಬಿಟ್ಟು ನಿಮಗೆ ಕ್ರೀಮ್ ಕಲರ್ ಟೈಪ್ ಸಣ್ಣ ಸಣ್ಣ ಕಾಲಿನ ಟೈಪ್ ನಿಮಗೆ ಪೌಡ್ರ್ ಫಾರ್ಮ್ ಸಿಗ್ತಾ ಹೋಗುತ್ತವೆ. ಸೊ ಈ ರೀತಿ ಕಾಣುತ್ತೆ, ನಿಮಗೆ ಫುಲ್ ಪೌಡ್ರ್ ಫಾರ್ಮ್ ಇರಲ್ಲ, ಅದು ನಿಮಗೆ ಸಣ್ಣ ಸಣ್ಣ ಕಾಲು ರೀತಿ ಇರ್ತಾವೆ. ಒಳಗಡೆ ಒಂದು ಸಣ್ಣ ಒಂದು ಸ್ಪೂನ್ನ ಕೊಟ್ಟಿರ್ತಾರೆ. ಸೊ ಇದರಿಂದ ಏನು ಮಾಡಿ ಅಂತಂದ್ರೆ ಇಲ್ಲಿ ಕೊಟ್ಟಿರೋ ಕಾಣ್ತಿದೆ ಇಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡು. ಸೊ ಈ ಒಂದು ಸಣ್ಣ ಒಂದು ಸ್ಪೂನ್ ಇರುತ್ತೆ, ಆ ಒಂದು ಸ್ಪೂನಲ್ಲಿ ನೀವು 2 ಚಮಚೆಯನ್ನು ಒಂದು ಗ್ಲಾಸ್ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡು ದಿನಕ್ಕೆ 2 ಟೈಮ್ ಕುಡಿಬೇಕು. ಸೊ ಈ ರೀತಿ ಕುಡಿಯೋದ್ರಿಂದ ನಿಮ್ಮ ಒಂದು ಹಾಲು ಏನಾಗುತ್ತೆ ಪ್ರೊಡಕ್ಷನ್ ಆಗುತ್ತೆ ಅಂದರೆ ಸೊ ತಾಯಂದ್ರಿಗೆ ಇರುತ್ತಲ್ಲ, ಸೊ ಮಕ್ಕಳ ಡೆಲಿವರಿ ಆಗಿರ್ತಲ್ಲ ಆ ತಕ್ಷಣ ಸೊ ಮಿಲ್ಕ್ ಪ್ರೊಡಕ್ಷನ್ ಏನಾಗುತ್ತೆ ಜಾಸ್ತಿ ಆಗ್ತದೆ, ಹಾಲು ಬರಲಿಕ್ಕೆ ಈ ಒಂದು ಪ್ರಾಡಕ್ಟ್ ಸಹಕಾರಿ ಆಗುತ್ತೆ ಅಂತ ಈ ಒಂದು ಗ್ಯಾಲಕ್ಟ್ ಗ್ರಾನ್ಯುಲ್ಸ್ ಹೆಲ್ಪ್ ಆಗ್ತಂತ ಹೇಳ್ತೇನೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಏನಾದ್ರು ಡೌಟ್ಗಳಿದ್ದ ಕಮೆಂಟ್ ಮಾಡಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.